ನಾನು ಇವತ್ತು 1 ಕಪ್ ಕಡಲೆ ಕಾಳಲ್ಲಿ ದೋಸೆ ಹೇಗೆ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ. ತುಂಬ ಚೆನ್ನಾಗಿರುತ್ತೆ ಈ ರೆಸಿಪಿ. ಹಾಯ್ ಎವ್ರಿವನ್, ವೆಲ್ಕಮ್ ಟು ಹೇಮಾಸ್ ಆಫೀಸ್ ಕಿಚನ್. ಮೊದಲಿಗೆ ನಾನು 1 ಗಂಟೆ ಮುಂಚೆನೇ 1 ಅಥವಾ 2 ಗಂಟೆ ಮುಂಚೆ ಕೆಂಪಕ್ಕಿ 1 ಕಪ್ಪು, ಆಮೇಲೆ 4 ಮೆಣಸಿನ್ಕಾಯಿ, ನಾನು ಬ್ಯಾಡಗಿ ಮೆಣಸಿನ್ಕಾಯಿ ತಗೊಂಡು, ಆಮೇಲೆ 1 ಕಪ್ಪಷ್ಟು ಕಡಲೆಕಾಳು ರಾತ್ರಿ ನೆನೆಸಿಟ್ಟಿದ್ದೆ, ಆಮೇಲೆ 1 ಇಂಚಷ್ಟು ಶುಂಠಿ, ಇದನ್ನೆಲ್ಲ ಇವಾಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಇದು ನೀವು ಫರ್ಮೆಂಟ್ ಮಾಡೋದು, ರಾತ್ರಿ ಇಡೋದು ಏನು ಬೇಡ, ಇನ್ಸ್ಟೆಂಟಾಗಿ ಬೆಳಗ್ಗೆನೇ ರುಬ್ಕೊಂಡು ಆವಾಗಲೇ ಒಂದು 10 ನಿಮಿಷ ಬಿಟ್ಬಿಟ್ಟು ಇದನ್ನು ಮಾಡ್ಕೊಬೋದು. ಇವಾಗ ನಾನು ರೈಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ 1 ಸ್ಪೂನಷ್ಟು ಉಪ್ಪು, ಜೀರಿಗೆ, ಆಮೇಲೆ ಸ್ವಲ್ಪ ಮೆಣಸು, ಆಮೇಲೆ 1/4 ಕಪ್ಪಷ್ಟು ನೀರು ಹಾಕ್ಕೊಂಡು ಇದನ್ನು ಪೇಸ್ಟ್ ಮಾಡ್ಕೊತಾ ಇದ್ದೀನಿ. ಇವಾಗ ನೋಡಿ ಈ ಥರ ಪೇಸ್ಟ್ ಆಗಿದ್ದೀನಿ. ನಾನು ಒಂದು ಮಿಕ್ಸಿಂಗ್ ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾರೆ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಆಮೇಲೆ ಮಿಕ್ಸಿ ಜಾರ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಇವಾಗ ಹಿಟ್ಟನ್ನು ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನಾನು 2 ಸ್ಪೂನಷ್ಟು ತುರಿದಿರೋ ಕ್ಯಾರೆಟ್, ಅಂದರೆ 1 ಕ್ಯಾರೆಟ್ ತುರಿದಿರೋದು, ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇವೆರಡು ಹಾಕ್ಬಿಟ್ಟು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನನಗೆ ಇನ್ನೊಂದು ಸ್ವಲ್ಪ ಗಟ್ಟಿ ಅನ್ನಿಸ್ತಾ ಇದೆ ಹಿಟ್ಟು, ಯಾಕಂದರೆ ದೋಸೆ ಮಾಡಬೇಕಲ್ಲ, ಆದ್ದರಿಂದ ಇವಾಗ ಇದಕ್ಕೆ ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ತುಂಬ ತೆಳು ಮಾಡ್ಕೊಬೇಡಿ, ತುಂಬ ಗಟ್ಟಿನೂ ಇರಬಾರ್ದು. ನೋಡಿ ಈ ಹದಕ್ಕೆ ನೀವು ಹಿಟ್ಟು ಮಾಡಿಕೊಂಡು ರೆಡಿ ಮಾಡ್ಕೊಂಡಿಟ್ರಿ ಸಾಕು. ಇದನ್ನು ಸ್ವಲ್ಪ ಹೊತ್ತು 10 ನಿಮಿಷ ಹೀಗೆ ಬಿಡೋಣ. ಇವಾಗ 10 ನಿಮಿಷ ಆಗಿದೆ. ನಾನು ಕಾವಲಿನ ಕಾಯಿಸ್ಕೊಂಡು ಸ್ವಲ್ಪ ಎಣ್ಣೆ ಈ ಥರ ಸವರ್ಕೋತಾ ಇದ್ದೀನಿ. ಈ ರೆಸಿಪಿ ತುಂಬ ಟೇಸ್ಟಿಯಾಗಿರುತ್ತೆ, ನೀವು ಮಾಡಿ ನೋಡಿ. ಇದಕ್ಕೆ 1 ಸ್ಪೂನಷ್ಟು ಹಿಟ್ಟು ಹಾಕ್ಕೊಂಡು ನೀಟಾಗಿ ಇದನ್ನು ದೋಸೆ ಮಾಡಿಕೊಂಡು ಇವಾಗ ಸ್ವಲ್ಪ ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಹಾಕ್ಕೊಂಡ್ಮೇಲೆ ಇದನ್ನು ಸ್ವಲ್ಪ ಮುಚ್ಚಿಬಿಟ್ಟು ಒಂದು ಅರ್ಧ ನಿಮಿಷ ಬೇಯಿಸ್ಕೊಳ್ಳೋಣ. ಈಗ ಅರ್ಧ ನಿಮಿಷ ಆದಮೇಲೆ ನೋಡಿ ಈ ಥರ ಆಗಿರುತ್ತೆ. ನಿಮ್ಗೇನಾರು ಇನ್ನೂ ಅದು ರೆಡಿ ಆಗಿಲ್ಲ ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಬಿಡಿ. ಇದು ತುಂಬ ಕ್ರಿಸ್ಪಿ ಆಗೋವರೆಗೂ ಆ ಕಡೆ ಈ ಕಡೆ ನೀವು ತಿರುಗಿಸ್ಕೊಂಡು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ತುಂಬ ಟೇಸ್ಟಿಯಾಗಿರೋ ರಾತ್ರಿ ಫರ್ಮೆಂಟ್ ಮಾಡ್ದಲೇ ಇರುವಂಥ ದೋಸೆ ಈಗ ರೆಡಿಯಾಗಿದೆ. ನಾನು ಇನ್ನೊಂದು ಮಾಡೋದು ತೋರಿಸ್ತಾ ಇದ್ದೀನಿ. ನೀವು ಈ ರೆಸಿಪಿ ಟ್ರೈ ಮಾಡಿ. ಯಾರೆಲ್ಲ ನೋಡ್ತಾರೆ, ಸಬ್ಸ್ಕ್ರೈಬ್ ಟು ಹೇಮಾಸ್ ಆಫೀಸ್ ಆ್ಯಂಡ್ ಕಿಚನ್, ಲೈಕ್, ಶೇರ್ ಆ್ಯಂಡ್ ಕಾಮೆಂಟ್. ಈ ಥರ ನಾನು ಒಳ್ಳೊಳ್ಳೆ ರೆಸಿಪಿ ತೋರಿಸ್ತಾ ಇರ್ತೀನಿ ನನ್ನ ಚಾನಲಲ್ಲಿ, ಹೋಗಿ ನೀವು ಚೆಕ್ ಮಾಡಿ. ಇದೇ ಥರ ಇನ್ನೊಂದು ಮಾಡುತ್ತಾ ಇದ್ದೀನಿ. ಇವಾಗ ತುಂಬ ಚೆನ್ನಾಗಾಗುತ್ತೆ, ತುಂಬ ಹೆಲ್ತಿ ಕೂಡ. ನೋಡಿ ಇದೇ ಥರ 2 ಕಡೆನೂ ತಿರ್ಸ್ಕೊಂಡು ಇದನ್ನು ಬೇಯಿಸ್ಕೋಬೇಕು. ಒಂದು ಸ್ವಲ್ಪ ಟೈಮ್ ತಗೊಳ್ತಿ ಇದು, ಯಾಕಂದರೆ ಫರ್ಮೆಂಟ್ ಆಗಿಲ್ವಲ್ಲ, ಬಟ್ ತುಂಬ ಟೇಸ್ಟಿಯಾಗಿರುತ್ತೆ. ನೀವು ನಾರ್ಮಲ್ ದೋಸೆ ಕೂಡ ಮಾಡ್ಕೋಬೋದು. ನನ್ನ ಹತ್ರ ರೆಡ್ ರೈಸ್ ಇರೋದ್ರಿಂದ ಮಾಡಿದ್ದೀನಿ. ಇವಾಗ ಇದನ್ನು ಸರ್ವ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.